ನಮಸ್ಕಾರ ಎಲ್ಲರಿಗೂ, ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ನಿಮ್ಮೊಟ್ಟಿಗೆ ಕರ್ನಾಟಕ ಸ್ಪೆಷಲ್ ರೆಸಿಪಿ ಬಿಸಿಬೇಳೆ ಬಾತನ್ನು ಶೇರ್ ಮಾಡ್ತಾ ಇದ್ದೀನಿ. ಇದರಲ್ಲೇನು ಸ್ಪೆಷಲ್ ಅಂತೀರಾ? ನಾನು ಬರೀ ಮಿಲೆಟ್ಸ್ ಹಾಗೂ ಬೇಳೆಗಳನ್ನು ಮಾತ್ರ ಉಪಯೋಗಿಸಿ ಇದನ್ನು ನಾನು ತಯಾರಿಸ್ತಿದ್ದೇನೆ. ವೆಯ್ಟ್ ಲಾಸ್ ಆಗಬೇಕಂತಿರೋರು, ವೆಯ್ಟ್ ಮ್ಯಾನೇಜ್ಮೆಂಟ್ ಮಾಡಬೇಕಂತಿರೋರು, ಹಿರಿಯರು, ಮಕ್ಕಳು, ವರ್ಕೌಟ್ ಮಾಡೋರು, ಡಯಾಬಿಟಿಕ್ ಎಲ್ಲರೂ ಕೂಡ ಇದನ್ನು ಉಪಯೋಗಿಸ್ಬೋದು. ದಿಸ್ ಇಸ್ ದ ಬೆಸ್ಟ್ ರೆಸಿಪಿ. ಸೊ ಇದರಲ್ಲಿ ನಾನು 1.5 ಗ್ಲಾಸ್ ಕಿನೋವಾ ಅಥವಾ ನವಣೆ ಅಕ್ಕಿನ ತೊಗೊಂಡಿದ್ದೀನಿ. 1.5 ಗ್ಲಾಸ್ ತುವರ್ ದಾಲ್ ತೊಗರಿಬೇಳೆ, 1/2 ಗ್ಲಾಸ್ ಮೂಂಗ್ ದಾಲ್ ಅಥವಾ ಹೆಸರು ಬೇಳೆನ ಒಂದು 5 ಅವರ್ಸು ಸೋಕ್ ಮಾಡಿ ಇಟ್ಕೊಂಡಿದ್ದೀನಿ. ಯಾವುದೇ ಮಿಲೆಟ್ಸನ್ನು ನೀವು ಯೂಸ್ ಮಾಡಿ ಏನೇ ರೆಸಿಪಿ ಮಾಡಿದ್ರೂ ಕೂಡ ನೀವು ಅದನ್ನು ಓವರ್ನೈಟ್ ಸೋಕ್ ಮಾಡಿದಾಗ, ಅಟ್ಲೀಸ್ಟ್ ಮಿನಿಮಮ್ 5 ಅವರ್ಸು ಸೋಕ್ ಮಾಡಿದಾಗ ಅದರಲ್ಲಿರುವಂಥ ಹೆಲ್ತ್ ಬೆನಿಫಿಟ್ಸ್ ಜಾಸ್ತಿ ಆಗುತ್ತೆ. ಎಲ್ಲ ನ್ಯೂಟ್ರಿಯೆಂಟ್ಸು 100% ನಮಗೆ ಸಿಗುತ್ತೆ. ಸೊ ಇದನ್ನ ನಾನು ಸೋಕ್ ಮಾಡಿ ಇಟ್ಕೋತಾ ಇದ್ದೀನಿ. ಸೊ ಇದ್ರ ಜೊತೆಗೆ ನಾನು ಕೆಲವೊಂದು ತರಕಾರಿಗಳನ್ನು ತೊಗೋತಾ ಇದ್ದೀನಿ. ಅದರಲ್ಲಿ ಕ್ಯಾರೆಟ್ ತೊಗೋತಾ ಇದ್ದೀನಿ. ನೆಕ್ಸ್ಟು ಬೀನ್ಸ್ ತೊಗೋತಾ ಇದ್ದೀನಿ. ಅದಾದಮೇಲೆ ಸೀಮೆ ಬದನೆಕಾಯಿ ಮತ್ತು ಬಟಾಣಿ, ಹಸಿ ಬಟಾಣಿ ಇಲ್ಲ ನೀವು ನೆನೆಸಿರೋದು ತೊಗೋಬೋದು. ಒಂದು ಆಲೂಗಡ್ಡೆ. ಇದ್ರ ಜೊತೆಗೆ ನೀವು ನೆನೆಸಿರೋ ಕಡಲೆ ಬೀಜನೂ ಹಾಕ್ಕೊಳ್ಳಿ. ಪ್ರೋಟೀನ್ಗೆ ಪ್ರೋಟೀನ್ ಸಿಗುತ್ತೆ. ಅವೆಲ್ಲ ಕುಕ್ಕರಲ್ಲಿ ಬೇಯಿಸ್ಕೋತೀನಿ. ಇಲ್ಲಿ ತೋರಿಸ್ತಿರೋಂಥ ಇಂಗ್ರೀಡಿಯೆಂಟ್ಸ್ ಒಗ್ಗರಣೆಗೆ: ಈರುಳ್ಳಿ, ಕ್ಯಾಪ್ಸಿಕಮ್ 1, ಟೊಮೆಟೊ 2 ಮತ್ತು ಬ್ಯಾಡಗಿ ಮೆಣಸಿನ್ಕಾಯಿ, ಕರಿಬೇವು. ಇದಿಷ್ಟು ಒಗ್ಗರಣೆಗೆ. ಇದರಲ್ಲಿ ಮೇಯ್ನ್ ಸೀಕ್ರೆಟ್ ರೆಸಿಪಿ ಇದು ಬಿಸಿಬೇಳೆಬಾತ್ ಪೌಡರ್, ಮನೆಯಲ್ಲೇ ಮಾಡಿರೋವಂಥದ್ದು. ಸೊ ನಿಮಗೆ ಈ ರೆಸಿಪಿದು ಡೀಟೇಲ್ಸ್ ಬೇಕಂದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನೆಕ್ಸ್ಟ್ ಅದನ್ನ ಮಾಡಿ ತೋರಿಸ್ತೀನಿ. ಸೊ ಇಲ್ಲಿ ನಾನು ಒಳ್ಳೆ ನೀರನ್ನೇ ಹಾಕಿ ನೆನೆಸಿಟ್ಕೊಂಡಿದ್ದರಿಂದ ನೀರನ್ನು ಸೇರಿಸಿ ಕುಕ್ಕರ್ಗೆ ಹಾಕ್ಕೋತಾ ಇದ್ದೀನಿ. ಜೊತೆಗೆ ತರಕಾರಿಗಳನ್ನು ನಾನು ಏನು ತೋರಿಸ್ದೆ ಅದನ್ನೆಲ್ಲನೂ ನಾನು 1 by 1 ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ನಮ್ಮ ಮನೆ ಟೇಸ್ಟಿಗೆ ನಾನು ತೊಗೊಂಡಿರೋ ಕ್ವಾಂಟಿಟಿಗೆ ಬೇಕಾದಷ್ಟು ತರಕಾರಿನ ತೊಗೊಂಡಿದ್ದೀನಿ. ನೀವು ಅದರಲ್ಲಿ ಹೆಚ್ಚು ಕಮ್ಮಿ ಕೂಡ ಹಾಕ್ಕೊಳ್ಳಿ, ಅಥವಾ ಇನ್ಯಾವುದಾದ್ರೂ ತರಕಾರಿ ನಿಮ್ಗೆ ಇಷ್ಟ ಆದರೂ ಕೂಡ ನೀವು ಅದನ್ನು ಸೇರಿಸ್ಕೊಳ್ಳಿ, ಚೆನ್ನಾಗಿರುತ್ತೆ. ಸೊ ಕೊನೆಗೆ 1 ಸ್ಪೂನ್ ಎಣ್ಣೆ ಹಾಕಿ, ಒಂದು ಸ್ವಲ್ಪ ಅರಿಶಿನ ಹಾಕಿ, ನಾನು ಹೇಳಿದ್ನಲ್ಲ ಕಡಲೆ ಬೀಜ ಕೂಡ ಇದೇ ಟೈಮಲ್ಲಿ ಹಾಕ್ಕೊಂಡು ನಾವು ಒಟ್ಟಿಗೆ ಬೇಯಿಸ್ಕೊಂಬಿಡೋಣ. ಇದೊಂದು 3 ವಿಷಲ್ ಬಂದರೆ ಸಾಕು. ತೆಗೆದಿಟ್ಕೊಂಡಿರೋಂಥ ಕರಿಬೇವಲ್ಲಿ ಸ್ವಲ್ಪ ಕುಕ್ಕರಲ್ಲಿ ಹಾಕ್ಕೋತೀನಿ, ಸ್ವಲ್ಪ ಒಗ್ಗರಣೆಗೆ ಹಾಕ್ತೀನಿ, ಅದರ ಎಸೆನ್ಸ್ ಚೆನ್ನಾಗಿರುತ್ತೆ. ಸೊ ಅದು 3 ಕೂಗು ಬರೋಷ್ಟರಲ್ಲಿ ನಾನಿಲ್ಲೊಂದು ಬಾಣಲೆಯಲ್ಲಿ ಎಣ್ಣೆ ಇಟ್ಕೊಂಡಿದ್ದೀನಿ. ಆ್ಯಸ್ ಯೂಶ್ವಲ್ ಗ್ರೌಂಡ್ನಟ್ ಆಯಿಲ್ ಮತ್ತು ಸಾಸಿವೆ ಹಾಕ್ಕೊಂಡಿದ್ದೀನಿ. ಸಾಸಿವೆ ಆದಮೇಲೆ ಬ್ಯಾಡಗಿ ಮೆಣಸಿನ್ಕಾಯಿ ಒಂದು 3 ತೊಗೊಂಡಿದ್ದೆ. ನೀವು ಖಾರ ಜಾಸ್ತಿ ತಿನ್ನೋದಾದರೆ 1-2 ಜಾಸ್ತಿನೇ ತೊಗೊಳ್ಳಿ, ಅಥವಾ ಗುಂಟೂರು ಮೆಣಸಿನ್ಕಾಯಿನೂ ಉಪಯೋಗಿಸಿ. ಇಲ್ಲಿ ನಾನು ಕರಿಬೇವು ಹಾಕ್ಕೊಂಡಿದ್ದೀನಿ, ಮಿಕ್ಕಿರೋದು. ಈರುಳ್ಳಿ ಹಾಕ್ಕೋತಾ ಇದ್ದೀನಿ. ಈರುಳ್ಳಿನ ಸ್ವಲ್ಪ ಹೊತ್ತು ನಾವು ಎಣ್ಣೆಯಲ್ಲಿ ಫ್ರೈ ಮಾಡೋಣ, ಅದು ಸ್ವಲ್ಪ ಬ್ರೌನ್ ಆಗಲಿ. ಸೊ ಕಮ್ಮಿ ಉರಿಯಲ್ಲೇ ಇದನ್ನ ಫ್ರೈ ಮಾಡೋಣ. ಇದಕ್ಕೆ ಒಗ್ಗರಣೆಗೆ ಬೇಕಾಗುವಷ್ಟು ಉಪ್ಪನ್ನು ನಾನು ಸೇರಿಸ್ಕೋತಾ ಇದ್ದೀನಿ. ಉಪ್ಪು ಹಾಕಿದ್ರೆ ನೀಟಾಗಿ ಫ್ರೈ ಆಗುತ್ತೆ, ಬೇಗ ಫ್ರೈ ಆಗುತ್ತೆ ಅಂತ. ಆದರೆ ಉರಿನ ಮಾತ್ರ ಯಾವುದೇ ಕಾರಣಕ್ಕೂ ಈರುಳ್ಳಿಯನ್ನು ಫ್ರೈ ಮಾಡುವಾಗ ಜಾಸ್ತಿ ಮಾಡ್ಕೋಬೇಡಿ. ನಾನು ಹೇಳಿದ್ನಲ್ಲ ಕಡಲೆ ಬೀಜ ಅಲ್ಲಿ ಹಾಕಿರಲಿಲ್ಲ ಅಂತ, ಇಲ್ಲಿ ಸೇರಿಸ್ಕೋತಾ ಇದ್ದೀನಿ ನಾನು. ನೀವು ಕುಕ್ಕರಲ್ಲಿ ಒಟ್ಟಿಗೆ ಹಾಕ್ಕೊಳ್ಳಿ. ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಕ್ಯಾಪ್ಸಿಕಮ್ ಸೇರಿಸ್ಕೋತಾ ಇದ್ದೀನಿ. ಕ್ಯಾಪ್ಸಿಕಮ್ ತುಂಬ ಮೆತ್ತಗಾಗಬೇಕು ಅಂತೇನಿಲ್ಲ, ನಿಮಗೆ ಆ ಕ್ರಂಚಿನೆಸ್ ನೀವು ಅಗಿಯುವಾಗ ಅದಲ್ಲಲ್ಲಿ ಸಿಕ್ಕಿದ್ರೆ ಅದರ ರುಚಿ ಚೆನ್ನಾಗಿರುತ್ತೆ. ಟೊಮೆಟೊನೂ ಅಷ್ಟೇ ತೀರಾ ಮೆತ್ತಗಾಗಬೇಕಂತೇನಿಲ್ಲ, ಅದು ಹಾಗೆ ಸ್ವಲ್ಪ ಹೊತ್ತು ಫ್ರೈ ಆದರೆ ಸಾಕು. ಇದೆಲ್ಲ ಫ್ರೈ ಆದಮೇಲೆ ಇದಕ್ಕೆ ಸ್ವಲ್ಪ ನಾನು ಹಿಂಗನ್ನು ಸೇರಿಸ್ಕೋತಾ ಇದ್ದೀನಿ. ಆ್ಯಕ್ಚುಲಿ ನಾವು ಫಸ್ಟೇ ಸೇರಿಸ್ಕೋಬೋದಾಗಿತ್ತು, ನಾನು ಮರೆತೆ ಈಗ ಹಾಕ್ಕೋತಾ ಇದ್ದೀನಿ ಹಿಂಗು. ಇಲ್ಲಿ ನಾನು MTRದು ಬಳಸಿದ್ದೀನಿ. ನಿಮ್ಗೆ ಯಾವ್ದು ಬೇಕೋ, ಯಾವ್ದು ರುಚಿ ಅನಿಸುತ್ತೋ ಅದನ್ನು ನೀವು ಬಳಸ್ಕೋಬಹುದು. ಇದಿಷ್ಟು ಆದಮೇಲೆ ನಾನು ಸ್ವಲ್ಪ ಹುಣಸೆ ಹಣ್ಣು, ಒಂದು ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನು ಫಸ್ಟೇ ನಾನು ನೆನೆಸಿಟ್ಕೊಂಡಿದ್ದೆ. ಈಗ ನಮಗೆ ಕುಕ್ಕರಲ್ಲಿ 3 ವಿಷಲ್ ಆಗಿ ಬಿಸಿಬೇಳೆ ಬಾತ್ ಈ ಥರ ಆಗಿದೆ. ಅಂದರೆ ಕುಕ್ಕರಲ್ಲಿ ಇಟ್ಟಿದ್ದೆಲ್ಲನೂ ಬೇಳೆಗಳು ಮತ್ತು ಕಿನೋವಾ ಈ ಥರ ಆಗಿದೆ. ಇದಕ್ಕೆ ನಾವಿವಾಗ ಮಸಾಲೆ ಪುಡಿಗಳು, ಉಪ್ಪನ್ನು ಸೇರಿಸಿ ಸ್ವಲ್ಪ ಕುದಿಸ್ಕೊಳ್ಳೋಣ. ಯಾವುದೇ ಕಾರಣಕ್ಕೂ ಒಂದು ದಪ್ಪ ತಳದ ಪಾತ್ರೆ ತೊಗೊಳ್ಳಿ. ಉರಿನ ಜೋರು ಮಾಡಬೇಡಿ, ತಳ ಅಂಟುತ್ತೆ. ಆಮೇಲೆ ಅದ್ರ ವಾಸನೆ ಬಂದರೆ ತಿನ್ನೋಕ್ಕೆ ರುಚಿ ಅನಿಸಲ್ಲ. ಉಪ್ಪು ಆ್ಯಡ್ ಮಾಡ್ಕೊಳ್ಳಿ. ಮತ್ತು ನಾನಿಲ್ಲಿ ಬಿಸಿಬೇಳೆ ಬಾತ್
ಪೌಡರ್ ಏನು ಹೇಳಿದೆ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಆಫ್ ದಿ ರೆಸಿಪಿ, ಅದನ್ನು ನಾನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇದು ಅಷ್ಟೇ ನಮ್ಮ ಖಾರಕ್ಕೆ ತಕ್ಕಷ್ಟು ನಾನು ತೊಗೊಳ್ತಾ ಇದ್ದೀನಿ. ಒಂದು 4-5 ಸ್ಪೂನ್ ತೊಗೊಂಡಿದ್ದೀನಿ. ನಿಮ್ಮ ಮನೆಯಲ್ಲಿ ಖಾರ ಜಾಸ್ತಿ ತಿಂದರೆ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಹಾಕ್ಕೊಳ್ಳಿ, ಕಡಿಮೆ ತಿಂದರೆ ಇನ್ನೂ ಕಡಿಮೆ ಹಾಕ್ಕೊಳ್ಳಿ. ಸೊ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿ, ಸ್ಪೆಷಲಿ ಈ ಪೌಡ್ರ್ ಹಾಕಿದ್ಮೇಲೆ ನಾವು ಚೆನ್ನಾಗಿ ಇದನ್ನ ಕುದಿಸ್ಕೋಬೇಕು. ಬೇಗ ಕುದೀಲಿ ಅಂತ ಯಾವುದೇ ಕಾರಣಕ್ಕೂ ಉರಿ ಜೋರು ಮಾಡಬೇಡಿ. ತಳ ಸೀದೋದ್ರೆ ಅದು ವಾಸನೆ ಚೆನ್ನಾಗಿ ಬರಲ್ಲ, ಸ್ವಲ್ಪ ಟೈಮ್ ತೊಗೊಳುತ್ತೆ. ಅದಕ್ಕೆ ನೀವು ದಪ್ಪ ತಳದ ಪಾತ್ರೆ ತೊಗೊಳ್ಳಿ. ಸ್ವಲ್ಪ ಕ್ವಾಂಟಿಟಿ ಎಷ್ಟೇ ಇದ್ದರೂ ಪರವಾಗಿಲ್ಲ, ದೊಡ್ಡ ಪಾತ್ರೆ ತೊಗೊಳ್ಳಿ. ಅದರಲ್ಲಿ ನೀಟಾಗಿ ಅದು ಕುದಿಯೋವರೆಗೂ ಬಿಡಿ. ಅದು ಕುದ್ದಾದಮೇಲೆ ಹುಣಸೆಹಣ್ಣು ಸ್ವಲ್ಪ ಕುದ್ದಾದಮೇಲೆ ಸ್ವಲ್ಪ ಹುಣಸೆಹಣ್ಣು ತೆಗೆದಿಟ್ಕೊಂಡಿದ್ನಲ್ಲ, ನೆನೆಸಿಟ್ಟಿದ್ನಲ್ಲ, ಅದನ್ನು ಕಿವುಚಿ, ಅದು ಅಷ್ಟೇ ನಿಮಗೆ ಹುಳಿ ಎಷ್ಟು ಬೇಕಾಗುತ್ತೋ ಅಷ್ಟನ್ನು ನೀವು ಹಾಕ್ಕೊಂಡ್ರೆ ಸಾಕು. ಸೊ ಹುಣಸೆಹಣ್ಣು ಹಾಕಿದ್ಮೇಲೂ ಅಷ್ಟೇ ಸ್ವಲ್ಪ ಅದು ಕುದೀಲಿ. ಆವಾಗ ನೀವು ಅದನ್ನ ಕೈ ಆಡಿಸ್ತೀರಿ, ಇಲ್ಲ ಅಂತೇಳಿದ್ರೆ ತಳ ಸಿಗುತ್ತೆ. ಸೊ ಇದು ನೀಟಾಗಿ ನಾನಿಲ್ಲಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಅದು ಮಿಕ್ಸು ಮಾಡುವಾಗಲೇ ಅದರ ಅರೋಮಾ, ಅದರ ಪರಿಮಳ ತುಂಬ ಚೆನ್ನಾಗಿ ಅನಿಸುತ್ತೆ. ನಮ್ಗೆ ಯಾವುದೇ ಕಾರಣಕ್ಕೂ ಇದರಲ್ಲಿ ಹಾಕಿ ಉಪಯೋಗಿಸಿಲ್ಲ ಅಂತ ಗೊತ್ತಾಗೋದೇ ಇಲ್ಲ. ಮತ್ತು ಒಂದ್ಸಲಿ ನೀವು ಈ ರೆಸಿಪಿನ ಟೇಸ್ಟ್ ಮಾಡಿದ್ರೆ ಯಾವತ್ತೂ ಇದರಲ್ಲೇ ನೀವು ಬಿಸಿಬೇಳೆಭಾತ್ ಮಾಡ್ತೀರಾ, ಅಕ್ಕಿನ ಉಪಯೋಗಿಸ್ಬೇಕಂತ ಅನಿಸೋದು ಇಲ್ಲ. ಒಂದ್ಸಲಿ ಟ್ರೈ ಮಾಡಿ. ಇವಾಗ ನಾನೇನು ಒಗ್ಗರಣೆ ಹಾಕ್ಕೊಂಡಿದ್ದೆ ಅದನ್ನೆಲ್ಲನೂ ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ. ಬಿಸಿಬೇಳೆಭಾತ್ ಚೆನ್ನಾಗಿ ಕುದ್ದಿದೆ. ಬಿಸಿಬೇಳೆಭಾತ್ ಪೌಡ್ರು ಎಲ್ಲ ಏನು ಹಾಕಿದ್ವಿ ಅದರದ್ದು ವಾಸನೆ ಎಲ್ಲ ಹೋಗಿ ಗಮ್ ಅಂತ ಪರಿಮಳ ಬರ್ತಾಯಿದೆ. ಈ ಟೈಮ್ಗೆ ನಾವು ಒಗ್ಗರಣೆ ಸೇರಿಸ್ಕೊಂಬಿಡೋಣ. ಸೇರಿಸಾದ್ಮೇಲೆ ಒಂದು 2 ನಿಮಿಷ ಕುದ್ರೆ ಸಾಕು. ಸೊ ಇಲ್ಲೆಲ್ಲ ಸೇರಿಸ್ಕೊಂಡು ಅದನ್ನ ಮತ್ತೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಅದು ನೀಟಾಗಿ ಮಿಕ್ಸ್ ಆಗಿ ಇನ್ನೊಂದು ಸಲ ಚೆನ್ನಾಗಿ ಒಂದು 5-10 ನಿಮಿಷ ಚೆನ್ನಾಗಿ ಕುದ್ರೆ ಸಾಕು. ಸೊ ಇದ್ರ ಜೊತೆಗೆ ನಾವು ಈ ಟೈಮಲ್ಲೇ ನಾವು ತುಪ್ಪನೂ ಹಾಕ್ಕೊಳ್ಳೋಣ. ತುಪ್ಪನೂ ಅಷ್ಟೇ ನೋಡಿ, ಇಲ್ಲಿ ತಳ ಸೀದೀರ ನಾವು ಅವಾಗ ಕೈ ಆಡಿಸ್ತಾ ಇರಬೇಕು. ತುಪ್ಪನೂ ಅಷ್ಟೇ ನಿಮ್ಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಮನೇಲಿ ಮಾಡಿರೋಂಥ ತುಪ್ಪ ಹಾಕ್ಕೊಂಡ್ರೆ ಅದರ ಪರಿಮಳ ತುಂಬ ಚೆನ್ನಾಗಿರುತ್ತೆ. ಇದನ್ನು ನೀವು ಮಾಡಿದ್ಮೇಲೆ ಒಂದು 2 ನಿಮಿಷ ಮುಚ್ಚಿಟ್ಬಿಡಿ. ನೀವು ಹಾಕಿರೋದು ಎಲ್ಲನೂ ಅದು ಇವೆನ್ನಾಗಿ ಸೆಟ್ ಆಗುತ್ತೆ. ಆಮೇಲೆ ನಾವು ಒಂದು 1/4 ಗಂಟೆ ಬಿಟ್ಟು ಸರ್ವ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ನಾನು ತುಪ್ಪ ಸೇರಿಸ್ಕೊತಾ ಇದ್ದೀನಿ. ನೀವು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಹಾಕಾದಮೇಲೆ ಒಂದು 10 ನಿಮಿಷ ಅದನ್ನ ಮುಚ್ಚಿಟ್ಬಿಡಿ. ಆಮೇಲೆ ನೀವು ಸರ್ವ್ ಮಾಡಿದ್ರೆ ಅದು ಈವೆನ್ನಾಗಿ ಎಲ್ಲನೂ ಸೆಟ್ಟಾಗಿರುತ್ತೆ, ಅದು ರುಚಿನೂ ಜಾಸ್ತಿ ಆಗಿರುತ್ತೆ. ಸೊ ಇಲ್ಲಿ ನಮ್ಮ ಬಿಸಿಬೇಳೆಭಾತ್ ಈ ರೀತಿ ಆಗಿದೆ. ಎಷ್ಟು ಕಲರ್ಫುಲ್ ಆಗಿದೆ ಅಲ್ವಾ? ನಿಮಗೂ ಟೆಂಪ್ಟ್ ಆಗ್ತಿದೆಯಾ? ಎಸ್, ಇದು ಫೈನಲಿ ನಮ್ಮ ಮನೆಯಲ್ಲಿ ಮಾಡಿರೋಂಥ ಬಿಸಿಬೇಳೆಭಾತ್, ಹೆಲ್ದಿ ಬಿಸಿಬೇಳೆಭಾತ್. ನಮ್ಮ ರೆಸಿಪಿ, ಈ ಹೆಲ್ದಿ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಆಲ್. ಟೇಕ್ ಕೇರ್. ಬಾಯ್.